ಶಿವಕುಮಾರ್ ಅವರೇ ಮತ್ತು ಮೇಟಿಯವರೇ ಹಾಗೂ ಮಲ್ಲೇಶ್ ಅವರೇ, ಚೌಡಯ್ಯನವರೇ ಮತ್ತು ಎಲ್ಲ ರಾಜ್ಯಾದ್ಯಂತ ಬಂದಿರತಕ್ಕಂಥ ಕ್ರಿಮಿನಿಯರು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಬಂದಂಥ ಸಮಾಜದ ಬಂಧುಗಳೇ, ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಏನು, ಈ ರಾಷ್ಟ್ರದಲ್ಲಿ 1931 ನಂತರ ಜನಗಣತಿ ಬೇರೆ ಬೇರೆ ಕಾರಣದಿಂದ ಆಗಿರಲಿಲ್ಲ ಅಂತಕ್ಕಂಥದ್ದು ಮನಗಂಡು ಮತ್ತು ಸುಪ್ರೀಂ ಕೋರ್ಟಿನ ಒಂದು ತೀರ್ಮಾನ ಏನು ನಮ್ಮ ಸಮಾಜದಲ್ಲಿ ಯಾರ್ಯಾರು ಯಾವ ಮಟ್ಟದಲ್ಲಿದ್ದಾರೆ, ಅವರ ಕೆಲಸಗಳೇನು, ಅವರ ವಿದ್ಯಾರ್ಹತೆ, ಈ ರೀತಿಯ 60 ಕ್ವಶನ್ಗಳನ್ನು ಹೊಂದಿರತಕ್ಕಂಥ ಈ ಒಂದು ಸಮೀಕ್ಷೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಹಿಂದೆ ಮಾನ್ಯ ರಾಹುಲ್ ಗಾಂಧಿ ಅವರು ಇದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಚಿಂತನೆ ಮಾಡಿದಂಥ ಸಮಯ. ಅದರ ರೀತಿಯ ಕರ್ನಾಟಕದಲ್ಲಿ ನಾವು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮ್ಮ ಏನು ಚುನಾವಣೆಗೆ ಬಂದ ಪ್ರಣಾಳಿಕೆಯಲ್ಲೇ ನಾವು ಮಾಡ್ತೀವಿ ಅಂತಕ್ಕಂಥ ಭರವಸೆಯೊಂದಿಗೆ ಪ್ರಾರಂಭ ಆಗಿ ನಾವು ಕಾಂತರಾಜ್ ವರದಿಯನ್ನು ಕೂಡ ತಯಾರು ಮಾಡಿದ್ವಿ. ಆದರೆ ಕಾರಣಾಂತರದಿಂದ ಅದು ಜಾರಿಗೆ ಬರದೇ ಇದ್ದದ್ದು. ಆ ಸಮಯದಲ್ಲಿ ಬೇರೆಯವರೆಲ್ಲ ಇದು 10 ವರ್ಷ ಆಗೋಗಿದೆ, ಇದು ಬೇಡ, ಬೇರೆ ಮಾಡಿ ಅಂತಕ್ಕಂಥ ವಿವಾಚನೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಬದಿಗೊತ್ತಿ ಇವತ್ತು ಶಾಶ್ವತ ಹಿಂದುಳಿದ ಆಯೋಗದ ಅಡಿಯಲ್ಲಿ ಈ ಒಂದು ಸಮೀಕ್ಷೆ ಪ್ರಾರಂಭ ಆಗಿದೆ. ಇದು ಕಾನ್ಸ್ಟಿಟ್ಯೂಷನಲ್ಲಿ ಬದ್ಧವಾದಂಥ ಸಂಸ್ಥೆ. 10 ವರ್ಷಕ್ಕೊಂದ್ಸಾರಿ ಇದು ನಡೀಲೇಬೇಕು ಅಂತಕ್ಕಂಥದ್ದು ಇದರಲ್ಲಿರ್ತಕ್ಕಂಥ ಕಾನೂನಿನ ಬದ್ಧತೆ. ಹಾಗಿದ್ದರೂ ಹಾವನೂರು ವರದಿಯ ನಂತರ ಈ ರಾಜ್ಯದಲ್ಲಿ ಬೇರೆ ವರದಿಗಳು ಬಂದರೂ ಅದು ಎಫೆಕ್ಟಿವ್ ಆಗಿ ಆಗಲಿಲ್ಲ ಅಂತಕ್ಕಂಥದ್ದನ್ನು ಮನಗಂಡು ಇವತ್ತು ಬೇರೆ ಯಾರೂ ಕೂಡ ಸುಮ್ಮನೆ ಇದನ್ನು ಆಗಬಾರ್ದು ಅನ್ನೋ ಉದ್ದೇಶದಿಂದ 10 ವರ್ಷದ ಮಾಡಿರೋ ಸರಿಯಿಲ್ಲ, ಸರಿಯಾಗಿ ಮಾಡಿ ಅಂತ ಹೇಳಿದವರೆ ಮತ್ತೆ ವಿರೋಧ ಮಾಡ್ತಕ್ಕಂಥದ್ದನ್ನು ನಾನು ಯಾವ ಸಮಾಜದ ಬಗ್ಗೆನೂ ಹೇಳೋಕ್ಕಾಗಲ್ಲ. ಅವರ ಮನ ಪರಿವರ್ತನೆ ಆಗಿ ಈಗ ಅವರು ಕೂಡ ಇಲ್ಲ ಇದು ಮಾಡೋದು ಸರಿ ಇದೆ ಮಾಡಿ ಅಂತ ಹೇಳಿ ಕರೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ, ನೀವು ಒಂದು ಬರೀ ಹಿಂದುಳಿದವರು ಮಾತ್ರಕ್ಕೆ ಅಲ್ಲ, ಇಡೀ ರಾಜ್ಯದ ಜನತೆ 7 ಕೋಟಿ ಸುಮಾರು 7 ಕೋಟಿ ಜನರ ಸಮೀಕ್ಷೆ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿರತಕ್ಕಂಥದ್ದೇ ಕರ್ನಾಟಕ ಕುರುಬರ ಜಾಗೃತಿಯ ಸಮಿತಿಯ ಉದ್ದೇಶ. ಇವತ್ತು ಈ ವಿಷಯದಲ್ಲಿ ಪ್ರಾರಂಭ ಆಗಿದೆ. ನಾವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮಂತೆ ಬಾಳ್ವೆ ಮಾಡ್ತಕ್ಕಂಥ ಎಲ್ಲರಲ್ಲೂ ನಮ್ಮ ಮನವಿ, ವಿಶೇಷವಾಗಿ ನಮ್ಮ ಸಮಾಜದವರು ಕೂಡ ಇದರಲ್ಲಿ ಭಾಗಿಯಾಗಲೇಬೇಕು, ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಿನ್ನೆ ಕೂಡ ಇಡೀ ರಾಜ್ಯದ ಹಿಂದುಳಿದ ವರ್ಗಗಳ ಸಚಿವರ ಮತ್ತು ಚುನಾಯಿತ ಪ್ರತಿನಿಧಿಗಳ ಮತ್ತು ಮುಖಂಡರ ಸಭೆ ಕೂಡ ಮಾಡಿ ತೀರ್ಮಾನ ಮಾಡಿದ್ದೇವೆ. ಸಿದ್ದರಾಮಯ್ಯನವರು ಏನು ಈ ಕಾರ್ಯ ಮಾಡ್ತಾ ಇದ್ದಾರೆ, ಇದು ಬರೀ ಸಿದ್ದರಾಮಯ್ಯನವ್ರಿಗಾಗಲಿ ಅಲ್ಲ, ಭಾಳ ಜನ ಮಾತಾಡ್ತಾರೆ ಸಿದ್ದರಾಮಯ್ಯನವರ ಉಳುವಿಗಾಗಿ ಅಂತ. ಸಾಮಾಜಿಕ ಪರಿವರ್ತನೆ ಚಿಂತೆ ಅಂತಕ್ಕಂಥವ್ರು ದೇವರಾಜ ಅರಸರ ಬಿಟ್ಟರೆ ಇವತ್ತು ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇರೋರು ಮಾನ್ಯ ಸಿದ್ದರಾಮಯ್ಯನವರು. ದೇವರಾಜ ಅರಸರ ಕಾಂತರಾಜ್ ಇವರು ಮಾನ್ಯ ಹಾವನೂರು ವರದಿ ಜಾರಿಗೆ ಬರ್ತಾ ಇದ್ದರೆ ಇವತ್ತು ಅನೇಕ ಜನ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸಮಾಜಕ್ಕೆ ಮುಂದೆ ಬರ್ತಾನೆ ಇರಲಿಲ್ಲ. ಎರಡೇ ಸಮಾಜದ ಸ್ವತ್ತಾಗಿದ್ದಂಥ ಕಾರ್ಯ ಇವತ್ತು ಸಮಪಾಲನ ಚಿಂತನೆಯಲ್ಲಿ ರಾಜಕೀಯ ಪ್ರಜ್ಞೆಯಿಂದ ಹಿಡಿದು ಎಲ್ಲ ನಮಗೆಲ್ಲ ಬರೋದಕ್ಕೆ ಅವಕಾಶ ಸಿಕ್ಕಿದೆ. ಇದು ಸಂವಿಧಾನದ 15ನೇ ಪರಿವಾರ ಅಡಿಯಲ್ಲೂ ಕೂಡ ಬಂದಿರತಕ್ಕಂಥದ್ದು. ನೆಹರು ಅವರು ಈ ಹಿಂದೆ ಮೊದಲನೇ ಒಂದು ಏನಾದರೂ ತಿದ್ದುಪಡಿ ತಂದಿದ್ರೆ ಅದು ಮೊದಲನೇ ತಿದ್ದುಪಡಿ ಹಿಂದುಳಿದ ಜಾತಿಗಳಿಗೆ ರಿಸರ್ವೇಷನ್ ತರಬೇಕು ಅಂತಕ್ಕಂಥದ್ದು ಅನ್ನೋದನ್ನು ಇವತ್ತು ಜ್ಞಾಪಿಸ್ತಾ, ಕಾನೂನಿನ ಅಡಿಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಡಿಯಲ್ಲಿ ನಾವು ಮಾಡ್ತಕ್ಕಂಥ ಈ ಕಾರ್ಯ ಇದು ಯಾರೋ ಒಬ್ಬರಿಗಾಗಿ ಒಂದು ಜಾತಿಗಾಗಿ ಅಲ್ಲ,
ಅಥವಾ ಒಂದು ಜಾತಿಯ ವಿರೋಧವಲ್ಲ. ಈಗ ಎಲ್ರಿಗೂ ಅವಕಾಶ ಇದೆ, ಯಾರನ್ನು ಒತ್ತಾಯ ಮಾಡಿ ಬರೆಸುವಂಥದ್ದೇನಿಲ್ಲ. ಸ್ವಲ್ಪ ಹೈಕೋರ್ಟ್ ಕೂಡ ಹೇಳಿದೆ ಇದು ಮಾಡ್ತಕ್ಕಂಥದ್ದು ಸರಿ, ಅದು ಯಾರನ್ನು ಬಂಧನ ಮಾಡಬೇಡಿ, ಯಾರನ್ನು ಒತ್ತಾಯ ಮಾಡಬೇಡಿ. ನಾವು ಯಾರು ಒತ್ತಾಯನೂ ಕೂಡ ಮಾಡ್ತಾ ಇಲ್ಲ. ಇದನ್ನು ಇಂಡಿಪೆಂಡೆಂಟ್ ಬಾಡಿ, ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಡಿಯಲ್ಲಿ ಈ ಕಾರ್ಯ ಆಗ್ತಾ ಇದೆ. ಹಸ್ತಕ್ಷೇಪ ಕೂಡ ಇಲ್ಲ. ನಮ್ಮ ಕಳಕಳಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸಮಾಜ ಇವತ್ತು ಒಂದು ಸ್ವಲ್ಪ ಏನೇನು ಬಳಸಬೇಕು ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಲ್ಲಿ ನಮ್ಮ ಸಮಾನ ಮನಸ್ಕರ ಒಂದು ಚಿಂತನೆ ಮಾಡಿ ರಾಜ್ಯಕ್ಕೆ ಕಾರ್ಯ ಕೊಡ್ತಾ ಇದ್ದೇವೆ. ಈ ಬೇರೆ ವಿಷಯಗಳು ಏನು 60 ಕ್ವಶನಲ್ಲಿ ಇವೆ, ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಜಾತಿ ವಿಷಯದಲ್ಲಿ ಏನು ಬದಲಬೇಕು ಅನ್ನೋದು ಮುಖ್ಯ. ಆ ದೃಷ್ಟಿಯಲ್ಲಿ ನಮ್ಮ ಕಾಲಮ್ ನಂಬರ್ 8ರಲ್ಲಿ ಮೊದಲನೇದಾಗಿ ಹಿಂದೂ, ಎರಡನೇದು ಜಾತಿ ವಿಷಯದಲ್ಲಿ ನಾವೆಲ್ಲ ಕುರುಬರೇ. ಒಂದನೇದು ಅದು ಕುರುಬರು ಅಂತ ಬರೆಸ್ಬೇಕು. ಯಾರಾದರೂ ಜಾತಿ ಸರ್ಟಿಫಿಕೇಟಲ್ಲಿ ಆಲ್ರೆಡಿ ಕಾಡು ಕುರುಬ, ಕೊಂಡ ಮತ್ತು ಜೇನು ಕುರುಬ ಈ ರೀತಿ ಸರ್ಟಿಫಿಕೇಟ್ ಹೊಂದಿರ್ತಕ್ಕಂಥ ಜನ ಇದ್ದಾರೆ. ಅವರು ಒಂದು ಸ್ವಲ್ಪ ಜನ ಇರೋದ್ರಿಂದ ಅವರ ಜಾತಿನೂ ಕೂಡ ಅವರು ಬರೆಸ್ಕೊಳ್ಬೋದು. ಅದರ ಬಗ್ಗೆ ಗೊಂದಲ ಬೇಡ ಅಂತಕ್ಕಂಥದ್ದನ್ನು ಕೂಡ ಹೇಳಿ, ಉಪಜಾತಿಯಲ್ಲಿ ಅವರು ಬಿಟ್ಟಿದ್ದಕ್ಕೆ ಕುರುಬ ಅಂತಲೇ ಬರೆಸಿದ್ರು ಸಾಕು, ಅಥವಾ ಅನ್ವಯಿಸೋದಿಲ್ಲ ಅಂತ ಬರೆದ್ರು ಸಾಕು. ಇದು ನಮ್ಮ ಮುಖ್ಯ ಉದ್ದೇಶ ಅಂತಕ್ಕಂಥದ್ದನ್ನು ಹೇಳಿ ಇನ್ನೊಂದು ಸಾರಿ ಹೇಳಕ್ಕೆ ಇಷ್ಟಪಡ್ತೇನೆ. ಜಾತಿ ಕಾಲದಲ್ಲಿ ಮೊದಲನೇದು 8ನೇದು ಹಿಂದೂ, ಎರಡನೇದು ಕುರುಬ ಮೇಜರ್ ಆಗಿ. ಅದಲ್ಲದೆ ಕುರುಬರಲ್ಲಿ ಸರ್ಟಿಫಿಕೇಟ್ ಹೊಂದಿರ್ತಕ್ಕಂಥವ್ರು ಕಾಡು ಕುರುಬ, ಜೇನು ಕುರುಬ, ಬೆಟ್ಟ ಕುರುಬ ಆ ರೀತಿ ಯಾವುದಾದ್ರು ಹೊಂದಿದ್ರೆ ಅವರು ಅದನ್ನು ಬರೆಸ್ಬೋದು ಅನ್ನೋದನ್ನು ತಿಳುವಳಿಕೆ ಕೊಡ್ತಾ, ಇನ್ನು 10ನೇ ಕಾಲಮಲ್ಲಿ ಅನ್ವಯಿಸೋದಿಲ್ಲ ಅಂತ ಬರೋರು ಕೂಡ ಭಾಳ ಸಂತೋಷ ಅಂತಕ್ಕಂಥದ್ದನ್ನು ಹೇಳಿ, ಕಸುಬು ನಮ್ಮ ಕಸುಬು ಎಲ್ಲರೂ ಗೊತ್ತಿರೋದೇ ನಮ್ಮ ಒಬ್ಬರದಲ್ಲ. ಆ ಕಸುಬಿನಲ್ಲಿ ಎಲ್ಲರೂ ಅದನ್ನೇನು ವ್ಯತ್ಯಾಸಗಳೆಲ್ಲ ಬರೆದಿರ್ತಾರೆ. ಅದರಿಂದ ನಮ್ಮ ಮೇಲೆ ತೊಂದರೆ ಏನಿಲ್ಲ. ನಮ್ಮ ತೊಂದರೆ ಇರೋರು ಈ ಒಂದು ನಿವಾರಣೆ ಆಗಬೇಕಾಯಿತು. ಅದರಲ್ಲಿ ಗಡ್ಡ ಅನ್ನೋದು 3 ಕಡೆ ಮಾತ್ರ ಬರುತ್ತೆ, ಬೀದರ್, ಗುಲ್ಬರ್ಗ, ಯಾದಗಿರಿ. ಇನ್ನು ಕಾಡು ಕುರುಬ ಸ್ವಲ್ಪ ಈ ಭಾಗದಲ್ಲಿ ಬರುತ್ತೆ. ಆದರೆ ಒಂದಂತೂ ಸತ್ಯ, ಏನು ಈ ಎಸ್ ಟಿ ಹೋರಾಟದವರು ಸಿದ್ದರಾಮಯ್ಯ ಕುರುಬರೆಲ್ಲ ಎಷ್ಟಿಗೆ ಸೇರಿಸ್ತಾ ಇರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದ ವಿಷಯ. ಅಂಥ ಕೆಲಸವನ್ನು ಸಿದ್ದರಾಮಯ್ಯವರು ಮಾಡೋದ್ರಿಂದ ಇದು ರಾಜಕೀಯ ಪ್ರೇರಣೆಯ ಕೆಲಸ ಆಗ್ತಾ ಇದೆ ರಾಜ್ಯದಲ್ಲಿ. ಯಾವುದೇ ಒಂದು ಜಾತಿಯನ್ನು ಸೇರಿಸೋದು ಬಿಡಬೇಕಾದ್ರೆ ಅದು ಒಬ್ಬ ಮುಖ್ಯಮಂತ್ರಿ ಕೆಲಸ ಅಲ್ಲ. ಅದಕ್ಕೆ ಒಂದು ಸಿಸ್ಟಮ್ ಇದೆ, ಕುಲಶಾಸ್ತ್ರ ಅಧ್ಯಯನ ಅದು ಕೂಡ ಆಗಿದೆ. ಹಿಂದೆನೇ ನಮಗೆ ಎಷ್ಟು ಸಿಗಬೇಕಾಗಿತ್ತು, ಆದರೆ ನಮ್ಮಂತೆ ಬಾಳ್ವೆ ಮಾಡ್ತಕ್ಕಂಥವ್ರಿಗೆ ಸಿಕ್ಕಿದೆ. ಅದು ಇವತ್ತು ಅಪ್ರಸ್ತುತ, ಆ ವಿಷಯಕ್ಕೆ ನಾನು ಹೋಗಲ್ಲ. ಅದು ಆ ರೀತಿ ಹೋರಾಟ ಮಾಡ್ತೀವಿ. ನಾವು ತಿಳುವಳಿಕೆ ನಾವು ಈ ಒಂದು ರಾಜ್ಯದಿಂದ ಕೇಂದ್ರಕ್ಕೆ ಕುಟುಂಬನ ಎಷ್ಟಕ್ಕೆ ಕಳಿಸ್ಬೇಕು ಅಂತ ಮಾಡಬೇಕು ಅಂತ ಮಾಡಿರೋರು ಬೊಮ್ಮಾಯಿ ಸರ್ಕಾರದಲ್ಲಿ ಬೊಮ್ಮಾಯಿಯವರು ಕಳಿಸಿರೋದೇ ಹೊರತು ಸಿದ್ದರಾಮಯ್ಯವರು ಕಳಿಸಲ್ಲ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟೀಕರಿಸಿ ಇಂಥ ಜನರಲ್ಲಿ ಗೊಂದಲ ಉಂಟು ಮಾಡಬಾರ್ದು ಅಂತಕ್ಕಂಥ ಮಿತ್ರರಲ್ಲಿ ಕರೆ ಹೇಳ್ತಾ ಈ ಒಂದು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ, ನಮ್ಮ ಉದ್ದೇಶ ಈ ರಾಜ್ಯದಲ್ಲಿ ಏನಾದರೂ ಕಾರ್ಯಕ್ರಮಗಳು ರೂಪಿಸಬೇಕಾದ್ರೆ ಇಂದಿರಾಸಾನಿ ವರ್ಸಸ್ ಅದರ್ಸ್ ಅಂತ ಏನು ಕೋರ್ಟ್ ತೀರ್ಮಾನ ಆಗಿದೆ, ಅದರ ಅಡಿಯಲ್ಲಿ ಶಾಶ್ವತ ಆಯೋಗ ಇದೆ. ಆಮೇಲೆ ಇದು ನಿಂತ ನೀರಲ್ಲ, 10 ವರ್ಷಕ್ಕೊಂದ್ಸಾರಿ ಯಾರ್ಯಾರು ಮೇಲೆ ಇದಕ್ಕೆ ಬರ್ತಾರೆ ಅವರನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಆ ಒಂದು ಇದಕ್ಕೆ ಬಿಟ್ಟಿತ್ತು. ಅದನ್ನು ಮಾಡಿಕೊಡ್ಬೇಕು. ಅವರು ಒಂದೇ ಆದಮೇಲೆ ಇಲ್ಲಿವರೆಗೂ ಕೂಡ ಈ ರೀತಿ ಆಗಿರಲಿಲ್ಲ. ಆಮೇಲೆ ಸೈಂಟಿಫಿಕ್ ಆಗಿ ಹಿಂದೆ ಆದಂಥ ವರದಿಗಳೆಲ್ಲ ಸ್ಯಾಂಪಲ್ ಸರ್ವೆಗಳು, ಇದು ಮಾತ್ರ ನಿಖರವಾದಂಥ ಸೈಂಟಿಫಿಕ್ ಸರ್ವೆ ಅಂತಕ್ಕಂಥದ್ದನ್ನು ಸೆನ್ಸಸ್ ಅಂತಕ್ಕಂಥ ಮಾತನ್ನು ಜನರಿಗೆ ತಿಳಿಸ್ತಾ ಇದರಲ್ಲಿ ಈಗಾಗಲೇ 2 ದಿವಸ ಆಗಿದೆ. ಇನ್ನಿರ್ತಕ್ಕಂಥ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಯುವಕರು, ಸಂಘ ಸಂಸ್ಥೆಯವರು, ಮುಖಂಡರುಗಳು ಎಲ್ಲರೂ ಸರಿಯಾಗಿ ಭಾಗಿಯಾಗಿ ಇದಕ್ಕೆ ಪ್ರಚಾರವನ್ನು ಕೊಡಲಿ ಅಂತಕ್ಕಂಥದ್ದನ್ನು ಕಾರ್ಯ ಕೊಡ್ತಾ ಜಿಲ್ಲಾವಾರು ಸಭೆಗಳಾಗ್ತಾ ಇದೆ.
ನನ್ನ ಹೋಬಳಿ ವ್ಯವಸ್ಥೆಗಳಾಗ್ತಾ ಇದೆ. ಎಲ್ಲೆಲ್ಲಿ ನಮ್ಮ ಸಮಾಜ ಹೆಚ್ಚು ವಾಸ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ ಜನಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಈ ಒಂದು ಜಾಗೃತಿ ಸಮಿತಿಯ ಆಶ್ರಯದಲ್ಲಿ ಜನರಿಗೆ ಕರೆಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ವಂದಿಸಿ ಇದನ್ನು ದಯವಿಟ್ಟು ಪ್ರಚಾರ ಮಾಡಿ ಅಂತ ಹೇಳಿ ಪ್ರಾರ್ಥನೆಯಿಂದ ಕೇಳ್ಕೊಳ್ಳೋದು. ಅಲ್ಲ, ಅದಕ್ಕೆ ದಾಖಲೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು, ಅದು ಎರಡು ದಾಖಲೆ ಇದ್ದೇ ಇರುತ್ತೆ. ಅದನ್ನು ಕೊಟ್ಟೆ ಕೊಡಬೇಕು. ಅದನ್ನು ಕೊಟ್ಟು ತನ್ನ ದಾಖಲಾತಿಯನ್ನು ನಿಗದಿ ಮಾಡಿ ಇದನ್ನು ಯಶಸ್ವಿಗೊಳಿಸಬೇಕು. ಯಾವುದೇ ಕಾರಣಕ್ಕೂ ಇದು ನಿಲ್ಲಿಸ್ತಕ್ಕಂಥದ್ದೆಲ್ಲ ನಿಲ್ಲಿಸೋವರೆಗೂ ಕೂಡ ಸಾಧ್ಯ ಇಲ್ಲ. ಯಾರ್ಯಾರು ಬೇಡ ಅಂತ ಹೇಳ್ತಿದ್ರು ಈಗ ಅವರೇ ಮುಂದೆ ನಿಂತ್ಕೊಂಡು ಅವರವರ ಜಾಗೃತಿಯನ್ನು ಮೂಡಿಸ್ತಾ ಇರ್ತಕ್ಕಂಥದ್ದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಬರೀ ಬಾಯಲ್ಲಿ ಇದನ್ನು ಬೇಡ ಅಂತ ಹೇಳೋರು ಕಾರ್ಯರೂಪಕ್ಕೆ ಅವರೇ ತೊಡಗಿಸ್ಕೊಳ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು, ಇದು ಯಾರು ಒತ್ತಾಯ ಅಲ್ಲ. ಇದು ಒಂದು ಸಾರ್ವಜನಿಕವಾಗಿ ಆಗಬೇಕಾಗಿರ್ತಕ್ಕಂಥದ್ದು, ಸಮ ಸಮಾಜದ ಚಿಂತನೆಗೆ ಪೂರಕವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ತಮ್ಮೆಲ್ಲರೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಏನೇನು ಕ್ವಶನ್ಸ್ ಇದ್ರೆ ಕೇಳ್ಬೋದು.